ನಮಸ್ಕಾರ. ಮಾಲಿಕೆ 3 ಪುಸ್ತಕ ಪರಿಚಯ 43 ತಿಂಗಳ ವಿಶೇಷ ಜೀವನ ಚರಿತ್ರೆ ಪುಸ್ತಕಗಳು. ಪುಸ್ತಕದ ಹೆಸರು ಸೋಲಿಸಬೇಡ ಗೆಲಿಸಯ್ಯ. ಲೇಖಕರು ಶ್ರೀಮತಿ ಪ್ರೇಮಾ ಕಾರಂತ್. ಅಭಿಪ್ರಾಯ ಶ್ರೀಮತಿ ಲಕ್ಷ್ಮೀ ಭಟ್. ಓದುತ್ತಿರುವವರು ಆರ್.ಪಿ. ರಘೋತ್ತಮ. ಪ್ರೇಮಾ ಕಾರಂತರ ಜೀವನ ಚರಿತ್ರೆ ಹೋರಾಟದ ಬದುಕು. ಆದರೆ ಅವರು ಪ್ರತಿಯೊಂದು ಸನ್ನಿವೇಶವನ್ನೂ ಎದುರಿಸಿದ ರೀತಿ ಮಾದರಿಯಾದದ್ದು. ಅವರು ಆತ್ಮಚರಿತ್ರೆಯ ಆರಂಭದಲ್ಲೇ ಭೋಪಾಲ್ನಲ್ಲಿ ನಡೆದ ವಿವಾಹ ಪ್ರಸಂಗ ಬರುತ್ತದೆ. ನಡೆದದ್ದು ನಡೆದಂತೆಯೇ ಹೇಳುವ ಅವರು ಯಾರನ್ನೂ ದೂರುವುದಿಲ್ಲ. ತಂದೆ ತಾಯಿಗಳನ್ನು ಬಹುಬೇಗ ಕಳೆದುಕೊಂಡ ಪ್ರೇಮ ಬೆಳೆದದ್ದು ಸಂಬಂಧಿಕರ ಮನೆಯಲ್ಲಿ. ಅವರೇ ಹೇಳುವಂತೆ ಆ ಕಾಲದಲ್ಲಿ ಉದ್ಯೋಗಸ್ಥ ಹೆಣ್ಣು ಮಕ್ಕಳನ್ನು ನೋಡುವ ರೀತಿಯೇ ಬೇರೆಯಾಗಿತ್ತು. ಆದರೆ ಇವರು ಯಾವುದನ್ನೂ ಕಹಿ ನೆನಪಾಗಿ ಉಳಿಸಿಕೊಂಡಿಲ್ಲ. ಬದುಕಿನಲ್ಲಿ ಬಂದದ್ದು ಬಂದಂತೆಯೇ ಸ್ವೀಕರಿಸಿದವರು. ಕಾರಂತರ ಪರಿಚಯವಾದದ್ದು ಅವರ ಸ್ನೇಹಿತೆ ಒಬ್ಬರ ಮುಖಾಂತರ. ಮನೆಯಲ್ಲಿ ಪ್ರೇಮಾರ ವಿವಾಹಕ್ಕೆ ಪ್ರಯತ್ನಗಳು ನಡೆಯುತ್ತಿರುತ್ತವೆ. ಅವರು ನೋಡಿದ ಹುಡುಗರು ಯಾರೂ ಪ್ರೇಮಾರಿಗೆ ಇಷ್ಟವಾಗುವುದಿಲ್ಲ. ಬಡವರ ಮನೆ ಹುಡುಗಿ ಎಂದು ಅಂಗವಿಕಲ ವರಗಳನ್ನೆಲ್ಲ ತೋರಿಸಿದಾಗ ಸ್ನೇಹಿತೆಯ ಎದುರಿಗೆ ಈ ಕುರಿತು ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಆಗ ಗೆಳತಿ ಹಾಗೂ ಅವರ ಪತಿ ತಮಗೆ ಆತ್ಮೀಯರಾದ ಬಿ.ವಿ. ಕಾರಂತ್ ಸಹ ಮದುವೆಗಾಗಿ ಹುಡುಗಿ ಹುಡುಕುತ್ತಿರುವ ವಿಚಾರ ತಿಳಿಸಿ ಇವರಿಬ್ಬರ ಭೇಟಿ ಮಾಡಿಸುತ್ತಾರೆ. ಮೊದಲ ಭೇಟಿಯಲ್ಲಿ ಇವರಿಬ್ಬರ ನಡುವೆ ಯಾವ ರಮ್ಯ ಸಂಭಾಷಣೆಗಳೂ ನಡೆಯುವುದಿಲ್ಲ. ಕಾರಂತರು ತಮ್ಮ ಪರಿಸ್ಥಿತಿಯನ್ನೆಲ್ಲ ಹೇಳಿಕೊಂಡು ಬದುಕಿನಲ್ಲಿ ಏನೇ ಬಂದರೂ ಎದುರಿಸುತ್ತೇನೆ ಎನ್ನುವ ಧೈರ್ಯವಿರುವ ಹುಡುಗಿ ನನಗೆ ಬೇಕು ಎನ್ನುತ್ತಾರೆ. ಪ್ರೇಮಾರಿಗೆ ಕಷ್ಟದ ಜೀವನ ಹೊಸದೇನಲ್ಲ. ಮದುವೆಗೆ ಒಪ್ಪಿಕೊಳ್ಳುತ್ತಾರೆ. ವಿವಾಹದ ನಂತರ ಕಾಶಿಯಲ್ಲಿ ಅವರ ಸಂಸಾರ ಆರಂಭವಾಗುತ್ತದೆ. ಕಾರಂತರನ್ನು ಮದುವೆಯಾದ ಆಮೇಲೆ ಅವರಿಗೆ ರಂಗಭೂಮಿ, ಸಿನಿಮಾಗಳ ಸಂಪರ್ಕ ಬಂದದ್ದು. ಆದರೆ ಬರೀ ಗಂಡನ ನೆರಳಾಗಿ ಉಳಿಯದೆ ಸ್ವತಂತ್ರವಾಗಿ ಬೆಳೆದು ಸಾಧನೆ ಮಾಡಿದ ಪರಿ ಅನನ್ಯ. ಫಣಿಯಮ್ಮ ಚಲನಚಿತ್ರಕ್ಕೆ ದೇಶ ವಿದೇಶಗಳಲ್ಲಿ ಪ್ರಶಸ್ತಿ ಸಿಕ್ಕು ಎಲ್ಲೆಡೆ ಅವರು ಸನ್ಮಾನಿತರಾದ ಅನುಭವ ರೋಚಕವಾಗಿ ಮೂಡಿಬಂದಿದೆ. ಸ್ವತಃ ಬಿ.ವಿ. ಕಾರಂತರೇ ತಮ್ಮ ಹುಟ್ಟೂರಿನವರು ಬಾಬುಕೋಡಿ ಗ್ರಾಮ. ಸನ್ಮಾನ ಮಾಡಲು ಆಹ್ವಾನಿಸಿದಾಗ ಪ್ರೇಮಾರನ್ನು ತೋರಿಸಿ, ನಿಮ್ಮ ಸನ್ಮಾನಕ್ಕೆ ನನಗಿಂತಲೂ ಸೂಕ್ತ ವ್ಯಕ್ತಿ ಇಲ್ಲಿದ್ದಾರೆ. ಈ ಊರಿನ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗುವಂತೆ ಮಾಡಿದವರು ಎನ್ನುತ್ತಾರೆ. ಪ್ರೇಮಾರ ಚಿತ್ರ ನಿರ್ಮಾಣ ಸಂಸ್ಥೆ ಹೆಸರು ಬಾಬುಕೋಡಿ ಮೂವೀಸ್. ಇದರ ಅಡಿಯಲ್ಲಿ ತಯಾರಾದ ಫಣಿಯಮ್ಮ ಆಗ ಹೆಚ್ಚು ಕಡಿಮೆ ಎಲ್ಲ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲೂ ಪ್ರದರ್ಶಿತವಾಗಿ ಪ್ರಶಸ್ತಿ ಗೆದ್ದಿತು. ಪತಿಯ ಈ ಹೊಗಳಿಕೆ ನಿಜಕ್ಕೂ ಪ್ರೇಮಾರಿಗೆ ಅತ್ಯಂತ ಸಂತಸ ಕೊಟ್ಟಿದ್ದಾಗಿ ಹೇಳಿಕೊಳ್ಳುತ್ತಾರೆ. ಸಾಧನೆಯ ಹಾದಿಯಲ್ಲಿ ಸದಾಕಾಲ ದೆಹಲಿ, ಮುಂಬೈ, ವಿದೇಶಗಳ ತಿರುಗಾಟದಲ್ಲಿ ವ್ಯಸ್ತರಾಗಿರುತ್ತಿದ್ದ ಒಂದಾದ ಮೇಲೊಂದು ನಾಟಕ, ಚಲನಚಿತ್ರ, ಸಾಕ್ಷ್ಯಚಿತ್ರ ವಗೈರೆಗಳಲ್ಲಿ ತೊಡಗಿಸಿಕೊಂಡಿರುತ್ತಿದ್ದ ಪ್ರೇಮಾರನ್ನು ಪತಿಯ ಕುಡಿತ ಹೈರಾಣು ಮಾಡಿದ್ದನ್ನು ಹೇಳಿಕೊಂಡಿದ್ದಾರೆ. ಪತಿಯ ಆರೋಗ್ಯ ಉಳಿಸಲು ಎಲ್ಲ ಬಿಟ್ಟು ಅವರ ಆರೈಕೆಗೆ ನಿಂತದ್ದೂ ಹೇಳಿಕೊಂಡಿದ್ದಾರೆ. ಖ್ಯಾತನಾಮರ ಆತ್ಮಚರಿತ್ರೆ ಎಂದ ಮೇಲೆ ಇಲ್ಲಿ ಆಗ ಇವರ ಜೊತೆ ಒಡನಾಡಿದ ಪ್ರಖ್ಯಾತರ ವಿವರಗಳೂ ಬರುತ್ತವೆ. ಅವರಿಂದ ಉಂಟಾದ ಸಿಹಿ ಕಹಿ ಅನುಭವಗಳನ್ನೂ ಹೇಳಿಕೊಂಡಿದ್ದಾರೆ. ಪ್ರಖ್ಯಾತ ವ್ಯಕ್ತಿಗಳ ಚಿತ್ರಣ ಸಾಮಾನ್ಯರಾದ ನಮಗೆ ಒಂದು ರೀತಿಯ ನಮ್ಮದಲ್ಲದ ಲೋಕ ಎನ್ನುವ ಭಾವವಿರುತ್ತದೆ. ಆದರೆ ಅವರೂ ಸಹ ಸಾಮಾನ್ಯರಂತೆ ಜೀವನದಲ್ಲಿನ ಏರಿಳಿತವನ್ನು ಅನುಭವಿಸಿರುತ್ತಾರೆ ಎನ್ನುವ ವಿಚಾರ ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಇಂತಹ ಜೀವನ ಚರಿತ್ರೆಗಳನ್ನು ಓದಿದಾಗ ಸ್ಫೂರ್ತಿದಾಯಕ ಪುಸ್ತಕ. ನೀವೂ ಓದಿ ಆನಂದಿಸಿ. ಧನ್ಯವಾದಗಳು.